ಒಬ್ಬ ಭಕ್ತರು ಮಂತ್ರಾಲಯಕ್ಕೆ ಬಹಳ ದೂರದಿಂದ ಆಗಮಿಸಿದ್ದಾರೆ. ಅವರು ಬರುವಾಗ ಮಠದ ಭೋಜನದ ಸಮಯ ಎಲ್ಲ ಮುಗಿದಿತ್ತು. ರಾಘವೇಂದ್ರ ಸ್ವಾಮಿಗಳ ಸೇವೆ ಮಾಡಲಿಕ್ಕೆ ಅವರ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಅಂತ ಕಾತರದಿಂದ ಬಂದ ಆ ಭಕ್ತರಿಗೆ ತುಂಬಾ ಹಸುವೆಯಿಂದ ಬಳಲಿದ್ದಾರೆ. ಎಷ್ಟು ಕೇಳಿದ್ರು ಎಲ್ಲೂ ಕೂಡ ಸಮಯ ಮೀರಿದ್ರಿಂದ ಅವರಿಗೆ ಊಟದ ವ್ಯವಸ್ಥೆ ಒದಗಿ ಬರಲಿಲ್ಲ. ತುಂಗಾ ನದಿಗೆ ಹೋಗಿ ಸ್ನಾನ ಮಾಡಿಕೊಂಡು ಬಂದು ವಿಚಾರ ಮಾಡೋಣ ಅಂತ ಹೇಳಿ ತುಂಗಾ ನದಿಯ ಸ್ನಾನಕ್ಕೆ ಹೋಗಿ ಇಷ್ಟು ನದಿ ಜಲವನ್ನೇ ಪಾನ ಮಾಡಿ ಹಸುವೆಯನ್ನು ಇಂಗಿಸಿಕೊಳ್ಳೋಣ ಅಂತ ನದಿ ತೀರಕ್ಕೆ ಹೋಗಿದ್ದಾರೆ. ನದಿಯಲ್ಲಿ ಸ್ನಾನ ಮಾಡಿದ್ದಾರೆ. ಸ್ನಾನ ಮಾಡಿ ಶುಚಿಯಾಗಿ ಆನ್ಹಿಕ ಮುಗಿಸಿ ಬೊಗಸೆ ತುಂಬಾ ನೀರು ಕುಡಿಲಿಕ್ಕೆ ಅಂತ ಹೋದಾಗ ಆಚಾರ್ಯ ಅಂತ ಯಾರೋ ಕರೆದ ಹಾಗಾಯ್ತು. ತಲೆ ತಿರುಗಿ ನೋಡಿದರೆ ಯಾರೋ ಒಬ್ಬರು ಬಂದು ಅಲ್ಲಿಂದ ನಾನು ನಿಮ್ಮನ್ನ ಕೂಗ್ತಾ ಇದ್ದೇನೆ, ಯಾಕೆ ನೀವು ನಿಂತ್ಕೊಳ್ಳಿ, ಇಲ್ಲಿ ತನಕ ಬಂದ್ಬಿಟ್ರಿ, ಏನ್ ಸಮಾಚಾರ ಅಂತ ಕೇಳಿದ್ರು. ಅಲ್ಲ, ಅಲ್ಲಿ ನಿಮ್ಗೆ ಹಸುವೆ ಆಗಿದೆ, ಊಟ ಆಗಿಲ್ಲ ಅಂತ ಹೇಳಿ ಅನ್ನ ಕಳಿಸಿದ್ದಾರೆ, ಅದನ್ನ ನೀವು ತಗೊಳ್ಳಿ ಅಂತ ನಾನು ಅಲ್ಲಿಂದ ಕೂಗಿಕೊಂಡು ಬರ್ತಾ ಇದ್ದೇನೆ, ನೀವು ತಿರುಗಿ ನೋಡದೆ ಇಷ್ಟು ದೂರ ಬಂದ್ಬಿಟ್ಟಿದ್ದೀರಿ, ತಗೊಳ್ಳಿ ಅಂತ ಹೇಳಿ ಒಂದು ಬಾಳೆ ಎಲೆ, ಕಟ್ಟೆಯ ಮೇಲೆ ಬಾಳೆ ಎಲೆ ಹಾಸಿ ಅಲ್ಲಿ ಎಲ್ಲ ರೀತಿಯ ಅಡಿಗೆಯನ್ನು ಬಡಿಸಿದ್ದನ್ನು ತಂದು ಕೊಟ್ಟಿದ್ದಾರೆ. ಏನೋ ಗುರುಗಳ ಅನುಗ್ರಹ, ನಾನು ಹಸುವೆಯಿಂದ ಬಳಲಿದೆ ಅಂತ ಹೇಳಿ ಗುರುಗಳು ಪರಮಾನುಗ್ರಹ ಮಾಡಿ ಯಾರ ಕೈಯಲ್ಲೋ ಮಠದಿಂದ ಅನ್ನದ ವ್ಯವಸ್ಥೆ ಮಾಡಿದ್ದಾರೆ ಅಂತ ಅಂದುಕೊಂಡು ಆ ತಂದಿದ್ದ ಅನ್ನವನ್ನೆಲ್ಲ